ನಾರಾಯಣಗೌಡರೆಂದರೆ ಹಾಗೆ ಕನ್ನಡದ ಕ್ಷಾತ್ರ ತೇಜಸ್ಸು, ಕನ್ನಡದ ಮಹಾ ಚೈತನ್ಯ. ಮಾತಿಗೆ ನಿಂತರೆ ಮಿಂಚು ಸಿಡಿಲು ಮೊಳಗುತ್ತದೆ. ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಬೇಕು ಎಂಬುದು ಅವರ ಅಂತರಂಗದ ಕನಸು. ಕನ್ನಡ ಕೊಲ್ಲುವ ಮುನ್ನ ಎನ್ನ ಕೊಲ್ಲು ಎಂಬುದು ನಾಡದ್ರೋಹಿಗಳಿಗೆ ಒಡ್ಡಿದ ಬಹಿರಂಗ ಸವಾಲು. ನಾಡಿನ ಹಿರಿಯ ಮುತ್ಸದ್ದಿ ಜನನಾಯಕರು ಗೌಡರ ಬಗ್ಗೆ ಏನನ್ನುತ್ತಾರೆ ಕೇಳೋಣ ಬನ್ನಿ. ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಕನ್ನಡ ನಾಡಿನ ಸಂಪತ್ತು, ಇವುಗಳ ರಕ್ಷಣೆಗಾಗಿ ಹೋರಾಟ ಮಾಡಲಿಕ್ಕೆ ಇಂಥ ಒಂದು ಕನ್ನಡ ಪರ ಸಂಘಟನೆಯನ್ನು ಹುಟ್ಟಾಕಿ ನಿರಂತರವಾಗಿ ಕರ್ನಾಟಕದ ರಕ್ಷಣೆಗಾಗಿ ನಾರಾಯಣಗೌಡರು ಮತ್ತು ಅವರೆಲ್ಲ ಸ್ನೇಹಿತರು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಿಸ್ವಾರ್ಥದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಆಸೆ ಆಮಿಷಗಳನ್ನು ಇಟ್ಟುಕೊಳ್ಳದೇನೆ ನಿಸ್ವಾರ್ಥತೆಯಿಂದ ದೇಶಕ್ಕಾಗಿ, ನಾಡಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರ ಸಂಖ್ಯೆ ಬಹಳ ವಿರಳ. ಇವತ್ತು ಅನೇಕ ಹೋರಾಟಗಳು ಕರ್ನಾಟಕದಲ್ಲಿ ಹೋರಾಟ ಮಾಡ್ತಾ ರಾಜಕೀಯ ಅಧಿಕಾರ ಮಾಡಲಿಕ್ಕೆ ಹೋಗಿ ಎಡಿಬಿರ್ತಕ್ಕಂಥದ್ದನ್ನು ಕೂಡ ಅನೇಕ ಸಂಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನೀವು ಅದು ಯಾವುದನ್ನು ಕೂಡ ಗುರಿಯಾಗಿಟ್ಟುಕೊಂಡು ಹೋರಾಟ ಮಾಡ್ತಾ ಇಲ್ಲ. ಆ ಕಾರಣದಿಂದಲೇ ಇಷ್ಟೊಂದು ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.